ಇದನ್ನು ಪನ್ನೀರ್ ಅಂತ ಹೇಳಿದ್ರೆ ನಂಬ್ತೀರಾ? ಇಲ್ಲ, ಅಫ್ಕೋರ್ಸ್ ನಂಬಲೇಬೇಕು. ಕೆಲವೊಬ್ರಿಗೆ ಮಿಲ್ಕ್ ಪನ್ನೀರ್ ತೊಗೊಳಕ್ಕಾಗಲ್ಲ, ಇನ್ನು ಕೆಲವೊಬ್ರು ಮಿಲ್ಕ್ ಅನ್ನೋದು ಹೆಲ್ದಿ ಅಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂಥವರಿಗೆ ಸೋಯಾ ಪನ್ನೀರ್ ಒಂದು ಬೆಸ್ಟ್ ಹೆಲ್ದಿ ಆಪ್ಷನ್. ಸೋಯಾಬೀನ್ ಅನ್ನೋದು ಫ್ಯಾಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಈ ಬೀನ್ಸ್ಗಳು ಆನ್ಲೈನಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. ಸೊ ನಾನು 1 ಕಪ್ ಸೋಯಾಬೀನ್ ತೊಗೊಂಡಿದ್ದೆ. ಅದನ್ನು ವಾಶ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿ ಮತ್ತೆ ಮಾರ್ನಿಂಗ್ ನೋಡ್ತೀನಿ ಎಲ್ಲ ಡಬಲ್ ಆಗಿರುತ್ತೆ. ಹಾಗೇನು ಅದನ್ನು ವಾಶ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ತೀನಿ. ಏನಿಲ್ಲ ಅಂದರೂ ಒಂದು 3 ಇಂದ 4 ಕಪ್ ನೀರು ಹಿಡಿಯುತ್ತೆ. ಕನ್ಸಿಸ್ಟೆನ್ಸಿ ಇಲ್ಲಿ ತೋರಿಸ್ತಾ ಇರೋ ಥರ ಇರಬೇಕು. ನೀವೆಷ್ಟು ಸೋಕ್ ಮಾಡಿದ್ದೀರಾ ಅದನ್ನು ಎಷ್ಟು ರೌಂಡಲ್ಲಿ ಪೇಸ್ಟ್ ಮಾಡಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಹೇಳಿರೋ ಹಾಗೆ ಒಂದು 3-4 ಕಪ್ ನೀರು ಯೂಸ್ ಆಗುತ್ತೆ. ಮತ್ತು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ಟ್ರೈನರ್ ಅಥವಾ ಕಾಟನ್ ಕ್ಲಾತ್ ತೊಗೊಂಡು ಅದನ್ನ ಸ್ಟ್ರೈನ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ಉಳಿದಿರೋ ಪೇಸ್ಟನ್ನು ಏನು ಬಿಸಾಕೋದೇನು ಬೇಡ, ನೀವು ವಡೆ ಅಥವಾ ಬೋಂಡಾಗಿ ಯೂಸ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ದೆನ್ ಅಗೇನ್ ಮಾಡ್ಕೊಂಡಿರೋ ಸೋಯಾ ಮಿಲ್ಕ್ನ ಗ್ಯಾಸ್ ಮೇಲೆ ಇಟ್ಟು ಬಾಯ್ಲ್ ಮಾಡ್ಕೋಬೇಕು. ಮಿಡ್ನಲ್ಲಿ 2 ಚಿಕ್ಕ ಗಾತ್ರದ ನಿಂಬೆಹಣ್ಣು ತೊಗೊಂಡು ಸ್ಕ್ವೀಸ್ ಮಾಡಿ ಹಾಕಿರ್ತೀನಿ ನಾನು. ಸೇಮ್ ಈ ಥರ ಹೊಡೆಯುತ್ತೆ, ಹಾಲು ಹೊಡೆದಾಗ ಹೇಗಿರುತ್ತೆ ಸೇಮ್ ಹಾಗೇ ಇರುತ್ತೆ. ನಿಮಗೆ ಪ್ಲೈನ್ ಬೇಕು ಅಂದರೆ ನೀವು ಪ್ಲೈನ್ ಇಟ್ಕೋಬೋದು. ನಾನು ಪರೋಟಾಗೆ ಯೂಸ್ ಮಾಡ್ತಾ ಇರೋದ್ರಿಂದ ಕಸ್ತೂರಿ ಮೆಥೆ ಮತ್ತು ಉಪ್ಪು ಆ್ಯಡ್ ಮಾಡಿರ್ತೀನಿ. ನೀರೆಲ್ಲ ಸ್ಟ್ರೈನ್ ಆಗಿದ್ದಾದಮೇಲೆ ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ನನಗೆ ಸಾಫ್ಟಾಗಿ ಬೇಕಾಗಿರೋದ್ರಿಂದ 2-3 ಅವರ್ ಮಾತ್ರ ಇಡ್ತೀನಿ. ನೀವು ಗ್ರೇವಿಗೆ ಯೂಸ್ ಮಾಡಿದ್ರೆ ಮಾರ್ನಿಂಗ್ ಇಟ್ಟು ಈವ್ನಿಂಗ್ ತಿನ್ಬೋದು.